ನಮಸ್ಕಾರ ಸ್ನೇಹಿತರೆ, ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಅಣ್ಣವರ ಮುದ್ದಿನ ಮಗ, ನಗುವಿನ ಒಡೆಯ, ಯುವತಿಯರ ಕನಸಿನ ರಾಜಕುಮಾರ, ಕನ್ನಡಿಗರ ಆರಾಧ್ಯ ದೈವ, ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ದೈಹಿಕವಾಗಿ ಇಂದು ನಮ್ಮೊಂದಿಗಿಲ್ಲ. ಅಪ್ಪು ನಮ್ಮ ನಗಲಿ 3 ವರ್ಷಗಳೇ ಕಳೆದಿದ್ರೂ ಅಭಿಮಾನಿಗಳು ಅವರನ್ನ ಮರೆತಿಲ್ಲ, ಮರೆಯೋದೂ ಇಲ್ಲ. ಯಾಕಂದ್ರೆ ಅವರ ಮೇಲಿರುವ ಅಭಿಮಾನವೇ ಅಂಥದ್ದು. ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋದರೂ ಅಲ್ಲಿ ಅಪ್ಪು ಅವರ ಪ್ರತಿಮೆ, ಕಟೌಟ್, ಬ್ಯಾನರ್ಗಳನ್ನು ಇಂದಿಗೂ ನೀವು ಕಾಣಬಹುದು. ಯುವಕರು ಮಾತ್ರವಲ್ಲದೆ ಪ್ರತಿದಿನ ಪ್ರತಿ ಕ್ಷಣ ಯುವ ನಟ ನಟಿಯರಿಗೂ ಯುವರತ್ನನೇ ಸ್ಫೂರ್ತಿಯ ಚಿಲುಮೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರುವ ಅಪ್ಪು ಸಮಾಧಿ ಬಳಿ ಸಾಗರೋಪಾದಿಯಲ್ಲಿ ಇಂದಿಗೂ ಜನ ಬರ್ತಾರೆ. ಮಾರ್ಚ್ 17 ಬಂದರೆ ಸಾಕು, ರಾಜ್ಯಾದ್ಯಂತ ಸಾವಿರಾರು ದೇವಸ್ಥಾನಗಳಲ್ಲಿ ಪುನೀತ್ ಹೆಸರಲ್ಲಿ ಹೋಮ ಹವನ ಅಭಿಷೇಕಗಳು ನಡೆಯುತ್ತವೆ. ಅಪ್ಪು ಅಜರಾಮರ ಎನ್ನುವಂತೆ ಅಭಿಮಾನಿಗಳು ಹುಟ್ಟುಹಬ್ಬವನ್ನ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಲೇ ಬರ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬದಂದು ಅನ್ನದಾನ, ರಕ್ತದಾನ, ಶಾಲಾ ಮಕ್ಕಳಿಗೆ ನೆರವು ಸೇರಿದಂತೆ ಸಾಮಾಜಿಕ ಕಾರ್ಯಗಳಿಗೆ ಲೆಕ್ಕವೇ ಇಲ್ಲ. ಪುನೀತ್ ರಾಜ್ಕುಮಾರ್ ಮನೆಯ ಮಗನಾಗಿದ್ದ. ಅಪರೂಪದ ವ್ಯಕ್ತಿತ್ವ, ಸರಳತೆ, ಸಜ್ಜನಿಕೆ, ವಿನಯತೆಗೆ ಹೆಸರಾಗಿದ್ದ ಅವರನ್ನು ಗೌರವಿಸದವರೇ ಇಲ್ಲ. ಎಷ್ಟೋ ತಾಯಂದಿರು ತಮ್ಮ ಮಕ್ಕಳಿಗೆ ಪುನೀತ್ ರಾಜ್ಕುಮಾರ್ ಎಂದು ಹೆಸರಿಡುವ ಮೂಲಕ ಅಪ್ಪು ಮೇಲಿನ ಅಭಿಮಾನವನ್ನ ಮೆರೆದಿದ್ದಾರೆ. ಪುನೀತ್ ರಾಜ್ಕುಮಾರ್ ಬದುಕಿದ್ದಷ್ಟು ದಿನ ನಟನೆ, ಸಿನಿಮಾ ನಿರ್ಮಾಣದ ಹೊರತಾಗಿ ಸಾಮಾಜಿಕ ಕಾರ್ಯಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡವರು. 26 ಅನಾಥಾಶ್ರಮ, 16 ವೃದ್ಧಾಶ್ರಮ, 19 ಗೋಶಾಲೆಗಳಿಗೆ ಆರ್ಥಿಕ ನೆರವು ನೀಡಿದ್ದ ಅವರು ತಾವು ಮಾಡಿದ ಸಹಾಯಕ್ಕೆ ಯಾವತ್ತೂ ಪ್ರಚಾರವನ್ನ ಬಯಸಿದವರಲ್ಲ. ಬಲಗೈನಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗದಂತೆ ನೋಡಿಕೊಳ್ತಿದ್ರು. KMFನ ನಂದಿನಿ ಹಾಲು ಉತ್ಪನ್ನ, LED ಬಲ್ಬ್, ಮಕ್ಕಳನ್ನು ಮರಳಿ ಶಾಲೆಗೆ ಕರೆತರುವ ಸರ್ವ ಶಿಕ್ಷಣ ಅಭಿಯಾನದ ಶಿಕ್ಷಣದ ಹಕ್ಕು ಜಾಹೀರಾತಿನಲ್ಲೂ ನಯಾ ಪೈಸೆ ಸಂಭಾವನೆ ಪಡೆಯದೆ ನಟಿಸಿದ್ದು ವಿಶೇಷ. ಚಿತ್ರರಂಗಕ್ಕೆ, ಅದರಲ್ಲೂ ವಿಶೇಷವಾಗಿ ಸಮಾಜಮುಖಿ ಕಾರ್ಯಗಳಿಗೆ ಪುನೀತ್ ನೀಡಿದ್ದ ಕೊಡುಗೆ ಗುರುತಿಸಿ 2022ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಮರಣೋತ್ತರ ಗೌರವ ಡಾಕ್ಟರೇಟ್, ರಾಜ್ಯ ಸರ್ಕಾರವು ಪ್ರತಿಷ್ಠಿತ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು. ಜೊತೆಗೆ ಪುನೀತ್ ಅವರ ಜನ್ಮದಿನವನ್ನ ಸ್ಫೂರ್ತಿಯ ದಿನವನ್ನಾಗಿಯೂ ಆಚರಿಸಲಾಗುತ್ತಿದೆ. ಸ್ನೇಹಿತರೆ, ಇಷ್ಟೆಲ್ಲ ಸಾಧನೆ ಮಾಡಿದ ಅಪ್ಪು ಅವರ ಆರಂಭಿಕ ಜೀವನ ಹೇಗಿತ್ತು ಅನ್ನೋದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ. ವರನಟ ಡಾಕ್ಟರ್ ರಾಜ್ಕುಮಾರ್ ದಂಪತಿಯ 5 ಮಕ್ಕಳಲ್ಲಿ ಪುನೀತ್ ರಾಜ್ಕುಮಾರ್ ಕೊನೆಯವರು. ಮಾರ್ಚ್ 17, 1975ರಂದು ಹುಟ್ಟಿದ್ದ ಇವರು ಕೇವಲ 6 ತಿಂಗಳ ಮಗುವಾಗಿದ್ದಾಗಲೇ ರಾಜ್ಕುಮಾರ್ ನಟನೆಯ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ರು. ಆ ಬಳಿಕ ಸನಾದಿ ಅಪ್ಪಣ್ಣ, ತಾಯಿಗೆ ತಕ್ಕ ಮಗ, ಭಾಗ್ಯವಂತ, ಚಲಿಸುವ ಮೋಡಗಳು, ಬೆಟ್ಟದ ಹೂವು, ಶಿವಮೆಚ್ಚಿದ ಕಣ್ಣಪ್ಪ, ಭಕ್ತ ಪ್ರಹ್ಲಾದ ಸೇರಿದಂತೆ 10ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಪುನೀತ್ ಅಭಿನಯಿಸಿದ್ದಕ್ಕಿಂತ ಪಾತ್ರಕ್ಕೆ ಜೀವ ತುಂಬಿದ್ದೇ ಹೆಚ್ಚು. 2 ನಕ್ಷತ್ರಗಳು ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಲ್ಲದೆ ಚಿತ್ರದ 5 ಹಾಡುಗಳಲ್ಲಿ 3 ಹಾಡುಗಳನ್ನು ಪುನೀತ್ ರಾಜ್ಕುಮಾರ್ ಹಾಡಿದ್ದು ವಿಶೇಷ. 1985ರಲ್ಲಿ ತೆರೆಕಂಡ ಎನ್ ಲಕ್ಷ್ಮೀನಾರಾಯಣ್ ನಿರ್ದೇಶನದ ಬೆಟ್ಟದ ಹೂವು ಚಿತ್ರದಲ್ಲಿನ ಮನೋಜ್ಞ ಅಭಿನಯಕ್ಕಾಗಿ ಅತ್ಯುತ್ತಮ ಬಾಲನಟ ರಾಷ್ಟ್ರ ಪ್ರಶಸ್ತಿಯನ್ನು ಸಹ ಪಡೆದಿದ್ರು. ನಟನಾಗಿ ಪುನೀತ್ ರಾಜ್ಕುಮಾರ್ ಜರ್ನಿ. 1989ರ ನಂತರ ಸುಮಾರು 13 ವರ್ಷ ಚಿತ್ರರಂಗದಿಂದ ದೂರ ಉಳಿದಿದ್ದ ಪುನೀತ್ 2002ರಲ್ಲಿ ಪೂರಿ ಜಗನ್ನಾಥ್ ನಿರ್ದೇಶನದ ಅಪ್ಪು ಚಿತ್ರದ ಮೂಲಕ 2ನೇ ಇನ್ನಿಂಗ್ಸ್ ಆರಂಭಿಸಿದ್ರು. ಅಪ್ಪು ಚಿತ್ರ ಸೂಪರ್ ಡೂಪರ್ ಹಿಟ್ ಆಗಿ ಪುನೀತ್ಗೆ ಭರ್ಜರಿ ಯಶಸ್ಸನ್ನು ತಂದುಕೊಡ್ತು. ಅದಾದ ಬಳಿಕ ಅಭಿ, ವೀರ ಕನ್ನಡಿಗ, ಮೌರ್ಯ, ಜಾಕಿ, ಅಣ್ಣ ಬಾಂಡ್, ರಾಜ್ಕುಮಾರ, ದೊಡ್ಡ ಮನೆ ಹುಡುಗ, ರಣವಿಕ್ರಮ ಹೀಗೆ ಹಲವು ಚಿತ್ರಗಳು ಬಾಕ್ಸ್ ಆಫೀಸ್ನ ಎಲ್ಲ ದಾಖಲೆಗಳನ್ನು ಮುರಿದು ಅತಿ ಹೆಚ್ಚು ಗಳಿಕೆ ಮಾಡಿದ್ವು. ಪುನೀತ್ ರಾಜ್ಕುಮಾರ್ ನಾಯಕ ನಟನಾಗಿ ಅಭಿನಯಿಸಿದ್ದ ಮೊದಲ 10 ಚಿತ್ರಗಳು ಶತದಿನ ಪೂರೈಸಿದ್ದು ಕೂಡ ದಾಖಲೆಯೇ ಸರಿ. ಅಪ್ಪು ಸಿನಿಮಾಗಳು ಕಮರ್ಷಿಯಲ್ ವಿಚಾರಕ್ಕೆ ಮಾತ್ರ ಸದ್ದು ಮಾಡ್ತಾ ಇರಲಿಲ್ಲ. ಬದಲಾಗಿ ಅವರ ಪ್ರತಿ ಸಿನಿಮಾದಲ್ಲೂ ಏನೋ ಒಂದು ಸಂದೇಶ ಇದ್ದೇ ಇರ್ತಿತ್ತು.
ಪೃಥ್ವಿ ಚಿತ್ರ ಅದೆಷ್ಟೋ ಯುವಕರಿಗೆ IAS ಆಗಬೇಕೆಂಬ ಕನಸು ಕಟ್ಟಿಕೊಟ್ಟಿದ್ರೆ, ರಾಜಕುಮಾರ ಚಿತ್ರವಂತೂ ಹಿರಿಯರು ಹೆತ್ತವರಿಗೆ ಭರವಸೆಯನ್ನ ಮೂಡಿಸಿತ್ತು. ಸ್ಟಾರ್ ನಟನಾಗಿದ್ರೂ ಯಾವತ್ತೂ ಹಮ್ಮು ಬಿಮ್ಮು ತೋರದೆ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಿದ್ರು ಅಪ್ಪು. ಹೀಗಾಗಿಯೇ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರಿಗೂ ಪುನೀತ್ ಅಂದ್ರೆ ಇಷ್ಟ. ಅಂದಹಾಗೆ ತಮ್ಮ ತಾಯಿಯ ನೆನಪಿಗಾಗಿ PRK ಪ್ರೊಡಕ್ಷನ್ ಹೌಸ್ ನಿರ್ಮಿಸಿ ಯುವ ನಟರಿಗೆ ತಮ್ಮ ಬ್ಯಾನರ್ ಅಡಿ ಅವಕಾಶ ನೀಡುತ್ತಿದ್ರು. ಕವಲುದಾರಿ, ಮಾಯಾ ಬಜಾರ್ ಚಿತ್ರ ನಿರ್ಮಿಸಿದ್ದ ಅವರು ಗಾಯಕರಾಗಿ ಸುಮಾರು 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಡಿದ್ದೂ ಇದೆ. ಗಾಯನದಿಂದ ಬರುವ ಸಂಪೂರ್ಣ ಹಣವನ್ನ ಸಮಾಜ ಸೇವೆಗೆ ವಿನಿಯೋಗಿಸುತ್ತಿದ್ರು. ಮೈಸೂರಿನಲ್ಲಿರುವ ಶಕ್ತಿಧಾಮ ಕೇಂದ್ರಕ್ಕೆ ಬೆನ್ನೆಲುಬಾಗಿ ನಿಂತಿದ್ದ ಅಪ್ಪು ಅನಾಥ, ಬುಡಕಟ್ಟು ಕುಟುಂಬ, ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಶಿಕ್ಷಣದ ಜೊತೆಗೆ ಪುನರ್ವಸತಿಯನ್ನು ಕಲ್ಪಿಸಿದ್ರು. ಸ್ನೇಹಿತರೆ, ಕೇವಲ ನಟನೆಯಿಂದ ಜನರನ್ನ ಸಂಪಾದನೆ ಮಾಡಲು ಸಾಧ್ಯವಿಲ್ಲ. ನಿಜ ಜೀವನದಲ್ಲಿ ಅಳವಡಿಸಿಕೊಂಡ ಆದರ್ಶ ಗುಣಗಳಿಂದಲೇ ಜನರ ಮನಸ್ಸಿನಲ್ಲಿ ಉಳಿಯಬಹುದು ಅನ್ನೋದಕ್ಕೆ ಪುನೀತ್ ರಾಜ್ಕುಮಾರ್ ಅವರೇ ಉತ್ತಮ ಉದಾಹರಣೆ. ಡಾಕ್ಟರ್ ರಾಜ್ಕುಮಾರ್ ರೀತಿ ನೇತ್ರದಾನದ ಮೂಲಕ 4 ಬಾಳಿಗೆ ಬೆಳಕಾದ ಅಪ್ಪು ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಪುನೀತ್ ಅವರಿಂದ ಸ್ಫೂರ್ತಿ ಪಡೆದು ಲಕ್ಷಾಂತರ ಜನರು ನೇತ್ರದಾನದ ಪ್ರತಿಜ್ಞೆ ಮಾಡುತ್ತಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ನೇತ್ರದಾನ ನೋಂದಣಿ ಸಂಖ್ಯೆ ಹೆಚ್ಚಾಗಿದ್ದು, ಅನೇಕ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ನೇತ್ರದಾನ ನೋಂದಣಿ ಶಿಬಿರ ಆಯೋಜಿಸುತ್ತಿವೆ. ಪುನೀತ್ ಅವರು ಇವತ್ತು ನಮ್ಮೊಂದಿಗಿಲ್ಲ ನಿಜ, ಆದರೆ ತಮ್ಮ ಸಾಮಾಜಿಕ ಕಾರ್ಯಗಳ ಮೂಲಕ ಅಭಿಮಾನಿಗಳ ಮನಸ್ಸಿನಲ್ಲಿ ಎಂದಿಗೂ ಅಜರಾಮರ. ಇದಿಷ್ಟು ಪುನೀತ್ ರಾಜ್ಕುಮಾರ್ ಕುರಿತು ಸಂಕ್ಷಿಪ್ತ ಮಾಹಿತಿ. ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಯಬೇಕಾದ್ರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದ.